ನನ್ನ ಮಗಳಿಗೆ ಅಂಟಿರೋ ಕಳಂಕನ ನೀನೇ ದೂರ ಮಾಡ್ಬೇಕಪ್ಪ. ಅವಳು ಮೋಸಗಾತಿ ಅಲ್ಲ ಕಣಪ್ಪ. ಅವಳನ್ನ ಈ ಆರೋಪದಿಂದ ನೀನೇ ದೂರ ಮಾಡ್ಬೇಕು. ಅವಳು ಯಾವ ತಪ್ಪು ಮಾಡಿಲ್ಲ ಅಂತ ಒಂದ್ಸಲ ಹೇಳ್ಬಿಡಪ್ಪ ರಾಮ್, ಹೇಳಪ್ಪ. ಸುಣ್ಣ ಹೊತ್ಕೊಂಡು ನನ್ ಮಗಳು ಬದುಕಿರಲ್ಲಪ್ಪ. ಅವಳು ಏನು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ನಿನ್ ಮುಂದೆ ಸರಿಗೊಟ್ಕೊಂಡ್ ಬೇಡ್ಕೊಂತೀನಿ. ಭವಿಷ್ಯನ, ಅವಳ ಜೀವನನ ನನ್ ಮಡ್ಲಗ ಹಾಕಪ್ಪ. ಅಮ್ಮ, ಯಾಕಮ್ಮ ಅವ್ರಿಗೆ ಇಷ್ಟೊಂದು ಹಿಂಸೆ ಮಾಡ್ತಿದ್ಯಾ? ಬೇಡಮ್ಮ. ನಾನು ಅವ್ರು ಹೇಳಿದ್ದನ್ನ ನಂಬಲ್ಲಪ್ಪ. ನನಗೆ ನಿನ್ನ ಮಾತು ಏನಾದ್ರೂ ಮಾತಾಡಪ್ಪ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನೀನ್ ಮಾಡಿರೋ ತಪ್ಪಿಗೆ ನನ್ ಮಗಳಿಗೆ ಶಿಕ್ಷೆ ಆಗ್ಬಾರ್ದಪ್ಪ. ನಿನ್ ತಪ್ಪನ್ನು ಒಪ್ಕೊಂಡು ಇದನ್ನ ಇಲ್ಲಿಗೆ ಸರಿಪಡಿಸ್ಬಿಡು ರಾಮ್. ಅಲ್ಲ, ಸತ್ಯ ಯಾಕೆ ರಾಮೇ ಹೇಳ್ಬೇಕು? ಪ್ರೇಮನು ಹೇಳ್ಬೋದಲ್ಲ. ಆದ್ರೆ ಈ ಪ್ರೇಮ ಯಾಕೆ ಮೌನವಾಗಿದ್ದಾಳೆ? ಯಾಕೆ ಸುಮ್ಮನೆ ಇದ್ದಾಳೆ? ಯಾಕಂದ್ರೆ ನಾವ್ ಹೇಳ್ತಿರೋದ್ ಸತ್ಯ ಅಂತ ಅವಳಿಗೂ ಗೊತ್ತು. ಅವಳ ನಾಟಕ ಎಲ್ಲ ಮುಗಿತಲ್ಲ ಅಂತ ಮೌನವಾಗಿದ್ದಾಳೆ. ಮಾತಾಡು ಪ್ರೇಮ. ಅವತ್ ಮದ್ವೆ ದಿನ ಅಷ್ಟೆಲ್ಲ ಮಾತಾಡ್ದೆ, ಎಲ್ಲಾರ ಮಾತುಗಳು ನಿನ್ ಬಾಯಲ್ಲೇ ಇತ್ತು. ಇವತ್ ಯಾಕೆ ಸುಮ್ನೆ ಇದ್ಯಾ? ನಾನ್ ಹೇಳ್ತಿರೋದು ಸತ್ಯನ ಅಥವಾ ಸುಳ್ಳು ಕತೆನ ಅಂತ ನೀನೇ ಹೇಳು. ಪ್ರೇಮ, ಏನೇ ಅವಳು ಹೇಳ್ತಿರೋದು? ಅಳಿ ಅಂದ್ರು ನಿನ್ನ ಪ್ರೀತಿಸಿದ್ರು ಅಂತ ಎಲ್ರ ಮುಂದೆ ಹೇಳೆ. ಮಗಳೇ, ರಾಮ್ ಸುಮ್ನೆ ನಿಂತ್ಕೊಂಡಿರೋದು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನೀನ್ ಯಾಕಮ್ಮ ಸುಮ್ನೆ ನಿಂತಿದೀಯ? ನೋಡು, ಇಂಥ ದೊಡ್ಡ ಆರೋಪನ ನಿನ್ ಮೈ ಮೇಲೆ ಹೊತ್ಕೋಬೇಡಮ್ಮ. ಕೆಟ್ಟ ಆರೋಪನ ನಾನು ರಾಮ್ ಮೇಲೆ ಹೊರಿಸಿದ್ದೀನಪ್ಪ. ನಾನೇನ್ ಬಿತ್ತಿದ್ದೀನೋ ಅದನ್ನ ಈಗ ತಿಂತಿದ್ದೀನಷ್ಟೆ. ನಾನ್ ಮಾತಾಡ್ತೀನಿ. ಈ ವಿಷಯದಲ್ಲಿ ಸತ್ಯ ಏನು ಅಂತ ನಾನ್ ಹೇಳ್ತೀನಿ. ಇವತ್ತು ಎಲ್ಲದಕ್ಕೂ ಒಂದ್ ಪರಿಹಾರ ಸಿಕ್ಕೇ ಸಿಗುತ್ತೆ. ಪ್ರೇಮ,
ಅಧ್ಯಕ್ಷೆ ಕ್ಷಮಿಸಿ, ನನಗೊಂದು 5 ನಿಮಿಷ ಟೈಮ್ ಕೊಡಿ. ಪ್ರೇಮ ಹತ್ರ ನಾನು ಕೆಲವೊಂದು ವಿಷಯನ ಪ್ರೈವೇಟಾಗಿ ಮಾತಾಡಬೇಕು. ಆಯ್ತು, ಹೋಗಿ ಮಾತಾಡ್ಕೊಂಬಾಪ. ಪ್ರೇಮ, ಏನ್ ಮಾಡಕ್ ಹೊರಟಿದೀಯ ನೀನು? ನಿನ್ ಮೇಲಿರೋ ಕಳಂಕನ ಅಳ್ಸೋದಕ್ಕೆ ಹೊರಟಿದ್ದೀನಿ ರಾಮ್. ನಾನು ಅವತ್ತೇ ದೇವಸ್ಥಾನದಲ್ಲಿ ಹೇಳ್ದೆ ಅಲ್ವಾ, ಮುಗೀತು, ಎಲ್ಲ ಮುಗೀತು. ಇವತ್ತಿಗೆ ನೀನ್ ನಿರಪರಾಧಿ ಅನ್ನೋ ಆರೋಪ ಎಲ್ಲ ಮುಗ್ದು ಹೋಗುತ್ತೆ. ನಾನು ಸತ್ಯ ಹೇಳ್ತೀನಿ ರಾಮ್. ಹಾಗಾದ್ರೆ ನೀನೇ ತಪ್ಪು ಮಾಡಿದ್ದು, ನೀನೇ ನನ್ನ ಹೆಸರಾಳು ಮಾಡಿದ್ದು, ನಾನೊಬ್ಬ ನಿರಪರಾಧಿ ಅಂತ ಹೇಳ್ಬಿಡ್ತೀಯಾ? ಹಾ ರಾಮ್, ಹೇಳ್ಬಿಡ್ತೀನಿ. ನಿನಗೂ ಅದೇ ತಾನೇ ಬೇಕು. ನೀನಾದ್ರೂ ಸುಳ್ಳು ಆರೋಪ ಹೊತ್ಕೊಂಡು ಎಷ್ಟು ದಿನ ಇರ್ತೀಯ ಹೇಳು? ಹಾ ಹೌದು ಪ್ರೇಮ, ಸುಳ್ಳು ಆರೋಪ ಹೊತ್ಕೊಳ್ಳೋದು ಕಷ್ಟ, ಅದ್ರ ಜೊತೆ ಜೀವನ ಮಾಡೋದು ಇನ್ನೂ ಕಷ್ಟ. ಅಲ್ಲ, ನೀನೀಗ ನಿಜ ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಹೌದು ರಾಮ್, ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ನಿನ್ ಮೇಲೆ ಇದ್ದಿದ್ದ ಅಭಿಪ್ರಾಯ ಬದಲಾಗತ್ತೆ. ನೀನ್ ಆರೋಪಿಯನೋ ಕಳಂಕನೋ ಹೋಗುತ್ತಲ್ವೇನೋ. ನೀನ್ ಕೆಟ್ಟವನು ಅಂತ ನೋಡ್ತಿರೋ ಜನಗಳಿಗೆ ನೀನ್ ಎಷ್ಟು ಒಳ್ಳೆಯವನು ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಏನಾಗುತ್ತೆ? ಆಮೇಲೆ ಇನ್ನೇನಾಗತ್ತೆ? ಇಷ್ಟು ದಿನ ನಿನ್ನ ನೋವಿಸಿದ ನೋವು ನಿನ್ನಿಂದ ದೂರ ಆಗತ್ತೆ. ಆಮೇಲೆ ನೀನ್ ನೆಮ್ಮದಿಯಾಗಿರ್ಬೋದು. ರಾಮ್ಗೆ ಮಾತ್ರ ನೆಮ್ಮದಿ ಸಿಕ್ಕಿದ್ರೆ ಸಾಕಾ? ಸಾಕು. ಅದರಿಂದ ಮತ್ತೆ ಬೇರೆಯವ್ರಿಗೆ ತೊಂದರೆ ಆದ್ರೆ ನನಗಾಗತ್ತೆ. ನಾನು ಅದನ್ನ ಎದುರಿಸ್ತೀನಿ. ಅಕಸ್ಮಾತ್ ಬೇರೆಯವ್ರಿಗೆ ತೊಂದರೆ ಆಗೋದಾದ್ರೆ? ಯಾರಿಗ್ ತೊಂದರೆ ಆಗುತ್ತೆ ರಾಮ್? ಏನ್ ಮಾತಾಡ್ತಿದ್ಯಾ? ಅಲ್ಲೆಲ್ರೂ ಕಾಯ್ತಾ ಇದಾರೆ, ನೀನ್ ಬಾ. ನಿಂತ್ಕೋ ಪ್ರೇಮ. ನಾನ್ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಸತ್ಯ ಹೇಳ್ಬಾರ್ದು ಅಂತ ಹೇಳೋದು. ರಾಮ್, ನೀನ್ ಈ ಮಾತು ಹೇಳ್ತಿದ್ಯಾ? ಹೌದು, ನಾನೇ ಹೇಳ್ತಿರೋದು. ನನ್ ಮೇಲಿರೋ ಆರೋಪ ಹಾಗೆ ಇರ್ಲಿ. ನೀನ್ ಏನ್ ನಡೀತು ಅನ್ನೋದನ್ನು ಯಾರಿಗೂ ಹೇಳೋದ್ ಬೇಕಾಗಿಲ್ಲ, ಅಂಡ್ ಅದ್ರ ಅವಶ್ಯಕತೆನೂ ಇಲ್ಲ. ರಾಮ್, ಅದ್ ಹೇಗಾಗತ್ತೆ? ನಿನಗೂ ಈ ಕಳಂಕದಿಂದ ಮುಕ್ತಿ ಬೇಕಲ್ವಾ? ನೀನು ಆರೋಪ ಹೊತ್ಕೊಂಡು ಸಂಕಟ ಪಡ್ತಿದ್ಯಾ ಅಲ್ವಾ? ಇರ್ಬಹುದು ಪ್ರೇಮ, ಆದ್ರೆ ಅದು ಆಗ. ಈಗ ಪರಿಸ್ಥಿತಿ ಆಗಿಲ್ಲ. ನೀನ್ ಹೇಗ್ ಮದ್ವೆ ಆದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ರಾಣಿ ಹೇಳಿ ಸುಳ್ಳು ಅಂತ ನೀನ್ ಹೇಳ್ಬಹುದು. ನಿನಗದ್ ಕಷ್ಟ ಆಗತ್ತಾ? ಏನು ಮಾತಾಡದೆ ಸುಮ್ಮನಿದ್ಬಿಡು, ನಾನಿದ್ದೀನಲ್ಲ ಹಾಗೆ. ಅದೇಗಾಗತ್ತೆ ರಾಮ್? ನೀನ್ ನಿರಪರಾಧಿ ಅಂತ ಹೇಳೋದಕ್ಕೆ ಮತ್ತೆ ಅವಕಾಶ ಸಿಗಲ್ವೋ? ನನಗದು ಬೇಕಾಗಿಲ್ಲ ಪ್ರೇಮ. ಹೌದು, ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಮತ್ತೆ ಇನ್ನೊಂದು ಅವಕಾಶ ಸಿಗದೆ ಇದ್ರೂ ಚಿಂತೆ ಇಲ್ಲ. ನೀನು ಸತ್ಯ ಹೇಳ್ಬಾರ್ದು ಅಷ್ಟೇ. ಏನ್ ಹೇಳ್ತಿದ್ಯಾ ರಾಮ್? ಸುಳ್ಳಿನ ಅರಮನೆಯಲ್ಲಿ ಜಾಸ್ತಿ ದಿನ ಇರೋದಕ್ಕಾಗಲ್ಲ. ಇದು ನಿನಗೆ ಮೊದ್ಲೇ ಗೊತ್ತಿರ್ಬೇಕಿತ್ತು, ಈಗಲ್ಲ. ಆಗ ನೀನ್ ಸತ್ಯ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಇಷ್ಟು ದೂರ ಬಂದ್ಮೇಲೆ ಸತ್ಯ ಹೇಳ್ತೀನಿ ಅಂತ ಹೊರಟಿದ್ಯಲ್ಲ,
ಇದರಿಂದ ಎಷ್ಟು ಜನರು ನಂಬಿಕೆನ ನುಚ್ಚು ನೂರು ಮಾಡ್ತಿದ್ಯೋ ಅನ್ನೋ ಸಣ್ಣ ಯೋಚನೆ ಆದ್ರೂ ನಿನಗಿದೆಯಾ? ತಲೆ ಕೆಟ್ಟಿದೆ ನಿನಗೆ. ಕಳಂಕ ತಗೊಂತಾಳಂತೆ, ಕಳಂಕನ. ದೊಡ್ಡ ತ್ಯಾಗಮಯ್ಯ ಆಗ ಹೋಗ್ಬೇಡ ನೀನು. ಅಲ್ಲಿ ದೊಡ್ಡಮ್ಮ ನಿನ್ ಬಗ್ಗೆ ಎಷ್ಟು ನಂಬಿಕೆಯಿಂದ ಮಾತಾಡಿದ್ರು ಅನ್ನೋದನ್ನ ನೀನ್ ಕೇಳಿಸ್ಕೊಂಡ್ಲಿಲ್ವಾ? ಅವ್ರ ನಂಬಿಕೆನ ಮುರಿದಾಕ್ಬಿಡ್ತೀಯ ನೀನು? ಒಬ್ರು ನಂಬಿಕೆನ ಮುರಿದಾಕೋದು ಅಷ್ಟೇ ಈಸಿನಾ ನಿನಗೆ? ನಿಮ್ ತಂದೆ ನನ್ನ ಎದುರು ಬಂದು ನನ್ನ ಮಗಳು ಮಾಡ್ದಿರೋ ತಪ್ಪಿಗೆ ಅವಮಾನ ಪಡ್ತಿದ್ದಾಳೆ, ನೀವೇನಾದ್ರೂ ಮಾತಾಡಿ ಅಂತ ಕೇಳಿದ್ರು, ಅದು ಅವ್ರು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತಿತ್ತು. ನಂಬಿಕೆನ ಮುರಿದಾಕ್ಬಿಡ್ತೀಯ ನೀನು? ಆಗ ಮುರಿದಾಕ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅಲ್ಲಿ ನಿಮ್ಮಮ್ಮ ಸೆರ್ಗಿಡ್ಕೊಂಡು ಬೇಡ್ಕೊಳ್ತಾ ಇದ್ದಾರೆ, ನನ್ ಮಗಳು ಮಾನ ಪ್ರಾಣ ನಿನ್ ಕೈಲಿದೆ, ಅದಕ್ಕೆ ಏನ್ ಹೇಳ್ತೀಯ ಅಂತ. ಏನ್ ಹೇಳ್ತೀಯ ನೀನು? ನಿಮ್ಮಮ್ಮ ನಿನ್ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಬೆಂಕಿ ಇಡ್ತೀಯ? ಮುಂದೆ ಓದ್ಸಲ್ಲ ಹೇಳ್ಬಿಡ್ತಾಳಂತೆ. ಮದ್ವೆ ಟೈಮಲ್ಲೂ ಇದೇ ತಪ್ಪು ಮಾಡಿದ್ ನೀನು, ಈಗ ಅದಕ್ಕಿಂತ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ಯಾ ನೀನು. ಎಲ್ರ ಬಗ್ಗೆ ಯೋಚನೆ ಮಾಡು ಪ್ರೇಮ. ನಾನೀಗ ಯಾರನ್ನೂ ನೋಡ್ತಿಲ್ಲ. ನನಗೀಗ ಕಾಣ್ತಿರೋದು ನನ್ನ ರಾಮ್ ಮಾತ್ರ. ನನ್ನ ಹೆಸರು, ನನ್ನ ಮೇಲೆ ಎಲ್ರು ಇಟ್ಟಿರೋ ನಂಬಿಕೆ ವಿಶ್ವಾಸ ಹಾಳಾದ್ರೂ ಪರವಾಗಿಲ್ಲ. ನೀನ್ ಒಳ್ಳೆಯವನು ಅಂತ ಎಲ್ರಿಗೂ ಗೊತ್ತಾದ್ರೆ ನಂಗಷ್ಟೇ ಸಾಕು ರಾಮ್. ದೊಡ್ಡ ಲೂಸ್ ಕಣೆ ನೀನು. ನೋವು ಆಗಿದೆ, ಕಳಂಕ ಅಂಟ್ಕೊಂಡಿದೆ ಪ್ರೇಮ. ಅದು ಹಾಗೆ ಇದ್ರೆ ಯಾರಿಗೂ ನಷ್ಟ ಆಗಲ್ಲ. ಅದು ಬದಲಾದ್ರೆ ಅದ್ರ ಪರಿಣಾಮ ನೀನು ಒಬ್ಳೇ ಅಲ್ಲ, ಎಲ್ರೂ ಅನ್ಭವಿಸ್ಬೇಕಾಗತ್ತೆ. ಇಲ್ಲಿ ಬರೀ ನಾನು ನೀನು ಅನ್ನೋ ಪ್ರಶ್ನೆ ಬರಲ್ಲ ಪ್ರೇಮ. ನಮ್ದು ಅಂತ ಒಂದ್ಸಲ ಯೋಚನೆ ಮಾಡು. ಇಲ್ಲಿ ಎರಡು ಕುಟುಂಬದ್ದು ಮಾನ ಮರ್ಯಾದೆ ಘನತೆ ಪಣಕ್ಕಿದೆ. ನೀನ್ ಬಾಯಿ ಬಿಟ್ರೆ ಏನಾಗುತ್ತೆ ಅಂತ ನಿನಗೆ ಹೇಳ್ತೀನಿ, ಕೇಳಿಸ್ಕೊ. ನಿನ್ನೆ ಮಾವ ದೊಡ್ಡಮ್ಮನ ಮೀಟ್ ಮಾಡಕ್ ಬಂದಿದ್ರು. ಅವಾಗ ಏನ್ ಮಾತಾಡಿದ್ರು ಅಂತ ಗೊತ್ತಾ ನಿನಗೆ? ಸತ್ಯಣ್ಣ, ನನಗೆ ನನ್ನ ಸೊಸೆ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅವಳು ಕಷ್ಟದಲ್ಲಿರ್ಬೋದು, ಆದರೆ ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಅವಳ ಮೇಲೆ ಇಟ್ಟಿರೋ ವಿಶ್ವಾಸನ ಅವಳು ಯಾವತ್ತೂ ಹಾಳು ಮಾಡಲ್ಲ, ಅದಂತೂ ನಿಜ. ಅಕ್ಕ, ಅವಳದೇ ತಪ್ಪು ಅಂತ ಆದ್ರೆ ಆ ವಿಶ್ವಾಸನೂ ಹೋಗತ್ತೆ, ಅವಳ ಮೇಲೆ ಇಟ್ಟಿರೋ ನಂಬಿಕೆನೂ ಹೋಗತ್ತೆ. ಸ್ನೇಹ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾಳೆ ಅಂದ್ರೆ ಏನೋ ಸತ್ಯ ಇರ್ಲೇಬೇಕಲ್ವಾ? ಬೆಂಕಿ ಇಲ್ದೆ ಹೊಗೆ ಆಡಲ್ಲ. ಖಂಡಿತ ಪ್ರೇಮ ಏನೋ ತಪ್ಪು ಮಾಡಿರ್ಲೇಬೇಕು. ಮಹೇಶ್ವರಿ, ದಯವಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಮ್ಮ. ನನ್ನ ಮಗಳು ಯಾವ ತಪ್ಪು ಮಾಡಿರೋಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ನೀವು ಮಾಡ್ತಿರೋ ಆರೋಪ ನಿಜನೇ ಆಗಿದ್ರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ಹಾ, ನನ್ನ ಮಗಳು ಅನ್ಯಾಯ ಮಾಡಿದ್ರೆ ನನ್ನ ಮಗಳಿಗಿಂತ ಜಾಸ್ತಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಹೋಗುತ್ತಮ್ಮ. ಮಾನ ಮರ್ಯಾದೆನೆ ಹೋದ್ಮೇಲೆ ನಾನು ಬದುಕಿದ್ರೆಷ್ಟು ಸತ್ರೆಷ್ಟು. ಒಂದ್ ವೇಳೆ ಅಂತ ದಿನ ಏನಾದ್ರೂ ಬಂದ್ರೆ ನಾನು ನಿಂತ ಜಾಗದಲ್ಲೇ ಪ್ರಾಣ ಬಿಡ್ತೀನಿ. ಸತ್ಯಣ್ಣ, ಏನಿದು? ದಯವಿಟ್ಟು ನೀವು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಖಂಡಿತವಾಗ್ಲೂ ನಮ್ಮ ಪ್ರೇಮದಿಂದ ತಪ್ಪಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ರಾಮ್ ತಪ್ಪು ಮಾಡಿದಾನೆ ಅಂತ ಹೇಳ್ತಾ ಇದ್ಯಾ ಅಕ್ಕ? ರಾಮ್ ಮೇಲೆ ನಂಬಿಕೆನೇ ಇಲ್ವಾ ನಿನ್ಗೆ? ಪ್ರೇಮ ಮೇಲಿರೋ ನಂಬಿಕೆ ಬಾಯ್ ತುಂಬಾ ದೊಡ್ಡಮ್ಮ ದೊಡ್ಡಮ್ಮ ಅಂತ ಕರೆಯೋ ರಾಮ್ ಮೇಲೆ ಯಾಕಿಲ್ಲ ಅಕ್ಕ? ಮಹೇಶ್ವರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ಗೆ ಖಂಡಿತವಾಗ್ಲೂ ನನ್ನ ಮಗ ರಾಮ್ ಮೇಲೆ ನಂಬಿಕೆ ಇದೆ. ಆದ್ರೆ ಏನ್ ಮಾಡೋದು? ಅವತ್ತು ಸಾಕ್ಷಿಗಳು ಸಂದರ್ಭಗಳು ಎಲ್ಲ ನಮ್ಮ ಮಗ ರಾಮ್ ವಿರುದ್ಧವಾಗೇ ಇತ್ತು. ಹಾಗಾಗಿ ನಾನು ನಮ್ಮ ರಾಮ್ ಮದ್ವೆ ಪ್ರೇಮ ಜೊತೆ ಮಾಡಿಸ್ದೆ. ಏನೋ ಹುಡುಗರು ಪ್ರೀತಿ ಪ್ರೇಮ ಅಂತ ಮಾಡಿರ್ಬೋದು, ಅದನ್ನ ನಾವು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಮಹೇಶ್ವರಿ, ಒಂದಂತೂ ನಿಜ, ಇಲ್ಲಿ ರಾಮು ತಪ್ಪು ಮಾಡಿಲ್ಲ, ಪ್ರೇಮನೂ ತಪ್ಪು ಮಾಡಿಲ್ಲ. ಒಂದ್ ವೇಳೆ ಪ್ರೇಮ ನಿಜವಾಗ್ಲೂ ತಪ್ಪು ಮಾಡಿ ನಾನು ಬಲವಂತವಾಗಿ ರಾಮ್ ಮದ್ವೆನ ಪ್ರೇಮ ಜೊತೆ ಮಾಡಿಸಿದ್ರೆ
ಸತ್ಯಣ್ಣ ಹೇಳ್ದಾಗೆ ನಾನು ಬದುಕಿದ್ದು ಸತ್ತಾಗೆ. ನೀನ್ ಸತ್ಯ ಹೇಳೋದ್ರಿಂದ ಯಾರಿಗೂ ತೊಂದರೆ ಆಗಲ್ವಾ? ಪ್ರೇಮ, ದೊಡ್ಡಮ್ಮ ಇವತ್ತಿಗೂ ನನ್ ಮೇಲಾಗ್ಲಿ ನಿನ್ ಮೇಲಾಗ್ಲಿ ತುಂಬಾ ವಿಶ್ವಾಸ ನಂಬಿಕೆನ ಇಟ್ಕೊಂಡಿದ್ದಾರೆ. ನಮ್ಮ ಮದ್ವೆ ಆಗೋದಾಗೋಗಿದೆ. ನೀನೀಗ ಸತ್ಯ ಹೇಳಿದ್ರೆ ವಾಸಿ ಆಗಿರೋ ಗಾಯನ ಕೆರೆದು ಮಾಡ್ದಂಗಿರುತ್ತೆ. ಆಗ ನೀನ್ ಸುಳ್ಳು ಹೇಳಿದ್ದಕ್ಕೆ ನಾನೊಬ್ಬ ಮಾತ್ರ ಸಫರ್ ಆಗ್ಬೇಕಾಯ್ತು. ಇವತ್ ನೀನ್ ಸತ್ಯ ಹೇಳಿದ್ರೆ ನೀನ್ ಮದ್ವೆ ಆಗಿದ್ ಸುಳ್ಳು ಅಂತ ಎಲ್ರಿಗೂ ಸಾಬೀತಾದ್ರೆ ಗಾಡ್, ಪ್ರೇಮ, ಅದು ನಂಗೆ ನೆನ್ಸ್ಕೊಳ್ಳೋದಕ್ಕೂ ಆಗಲ್ಲ. ಆ ಸಮಯದಲ್ಲಿ ನಿಜವಾಗ್ಲೂ ನನಗೆ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ಲಿಲ್ಲ. ನಿನ್ನ ಪಡ್ಕೋಬೇಕು ಅನ್ನೋ ಜೊತೆಗೆ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಈಗ ತಪ್ಪಿನ ಅರಿವಾಗಿದೆ ರಾಮ್. ಈಗ್ಲೂ ಆ ತಪ್ಪನ್ನ ಒಪ್ಕೊಳ್ದೆ ಹೋದ್ರೆ ತಪ್ಪಾಗಲ್ವಾ? ನೀನ್ ತಪ್ಪನ್ನು ಒಪ್ಕೊಳ್ಳೋದ್ರಿಂದ 2 ಪ್ರಾಣ ತೆಗಿಬಾರ್ದು ಪ್ರೇಮ. ಒಂದು ವೇಳೆ ದೊಡ್ಡಮ್ಮಂಗೆ ತಾವು ತಪ್ಪಾಗಿ ತಿಳ್ಕೊಂಡು ಬಲವಂತವಾಗಿ ಮದ್ವೆ ಮಾಡಿಸಿದ್ವು ಅಂತ ಗೊತ್ತಾಗ್ಬಿಟ್ರೆ ಅವ್ರ ಜೀವನ ಪೂರ್ತಿ ಗಿಲ್ಟಲ್ಲಿರ್ತಾರೆ ಪ್ರೇಮ. ಅವ್ರು ನನ್ನ ನೋಡ್ದಾಗೆಲ್ಲ ಅವ್ರು ಮಾಡಿದ ತಪ್ಪು ಅವ್ರನ್ನ ಚುಚ್ಚಿ ಕೊಲ್ಲುತ್ತೆ ಪ್ರೇಮ. ಬದುಕಿರೋವರೆಗೂ ಪ್ರತಿದಿನ ಅವ್ರು ಸಾಯ್ಬೇಕಾಗುತ್ತೆ. ಇಷ್ಟೇ ಯಾಕೆ, ನಿಮ್ ತಂದೆ ಬಗ್ಗೆ ನೀನು ಯೋಚನೆ ಮಾಡು. ಸತ್ಯ ಒಪ್ಕೊಂಡ್ಮೇಲೆ ನಿಮ್ ತಂದೆ ಜೊತೆ ನೀನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ಕಾಗತ್ತಾ? ಅವ್ರ ಮುಖ ನೋಡಕ್ಕಾಗತ್ತಾ ನಿನ್ ಕೈಲಿ? ಅವ್ರು ಇವತ್ತಿಲ್ಲೇ ಎದೆ ಬಡ್ಕೊಂಡು ಪ್ರಾಣ ಬಿಡ್ತಾರೆ. ನೀನ್ ಮಾತ್ರ ಗಂಡನ್ ಕಳ್ಕೊಳ್ಳಲ್ಲ, ನಿಮ್ಮಮ್ಮನೂ ಗಂಡನ್ ಕಳ್ಕೋಬೇಕಾಗುತ್ತೆ. ಪ್ರತಿದಿನ ನಿಮ್ಮಮ್ಮ ನನ್ ಗಂಡನ್ ತಿನ್ಕೊಂಡೋಳು ಅಂತ ಹೇಳ್ತಿದ್ರೆ ನೀನ್ ಅದನ್ನ ಸಹಿಸ್ಕೊಳ್ತೀಯಾ? ಅಪ್ಪನ್ ಸಾವಿನ ಕಾರಣ ಅದೇ ಅಂತ ಪ್ರತಿದಿನ ನೀನ್ ಕೊರಗ್ತೀಯ ತಾನೆ? ಅಪ್ಪನ್ ಸಾವಿಗೆ ನಾನೇ ಕಾರಣ ಅದೇ ಅಂತ ದಿನ ದಿನ ಸಾಯಲ್ವಾ ನೀನು? ಈಗ ನಾನು ಏನ್ ಮಾಡ್ಲಿ ರಾಮ್? ನಾನ್ ತೋಡ್ಕೊಂಡಿದ್ ಗುಂಡಿಗ್ ನಾನೇ ಬೆದ್ದಿದ್ದೇನೆ. ನೀನ್ ಮಾಡಿದ ತಪ್ಪು ನಿನ್ಗೆ ಗೊತ್ತಾಗಿದೆ ಅಲ್ವಾ? ಅದಕ್ಕೆ ಪಶ್ಚಾತ್ತಾಪ ಪಡ್ತಿದೀಯಲ್ವಾ? ಅಷ್ಟ್ ಸಾಕು ನನಗೆ. ಅದಕ್ಕೂ ಮೀರಿ ನೀನು ಮುಂದುವರೆದ್ರೆ ಈ ಸತ್ಯ ಎಲ್ರೂ ಜೀವನ ತೆಗೆಯುತ್ತೆ, ಎಲ್ರೂ ನರಳಿಸುತ್ತೆ. ನಮ್ಮಿಬ್ರು ಕುಟುಂಬದ ಮರ್ಯಾದೆ, ಎಷ್ಟೋ ಜನರ ಜೀವನ ನೀನ್ ಹೇಳೋ ಸಾಕ್ಷಿ ಮೇಲೆ ನಿಂತಿದ್ದೆ. ಅದಕ್ಕೆ ಹೇಳ್ತಿರೋದು, ಸತ್ಯನ ಹೇಳ್ಬೇಡ. ನಾಳೆ ಪಂಚಾಯತಿನಲ್ಲಿ ರಾಮು ನಿನ್ನ ಕಿಡ್ನಾಪ್ ಮಾಡಿ ಮದುವೆ ಆದ ಅಂತ ನೀನೇ ಸಾಬೀತು ಮಾಡ್ತೀಯ. ಆ ಪಂಚಾಯತಿ ಕಟ್ಟಲ್ಲಿ ಇರ್ತಾರಲ್ಲ ನನ್ನ ಕಡೆ ಜನ, ರಾಮ್ಗೆ ಅವಮಾನ ಮಾಡ್ತಾರೆ. ಒಂದು ಹುಡುಗಿಗೆ ಮೋಸ ಮಾಡಿದ್ಯಲ್ಲ ಅಂತ ಹೊಡಿತಾರೆ, ಹಿಂಸೆ ಕೊಡ್ತಾರೆ. ಸಮಯ ಬಂದ್ರೆ ಪ್ರಾಣ ತೆಗಿತಾರೆ. ಸತ್ಯ ಒಪ್ಕೊಂಡು ರಾಮ್ನ ಮರ್ತ್ಬಿಡು, ಅವನಾದ್ರೂ ಸುಖವಾಗಿರಲಿ. ಇದು ನಿನಗೆ ಕೊನೆ ಎಚ್ಚರಿಕೆ. ರಾಮ್, ನಾನೀಗ ಸತ್ಯ ಹೇಳ್ತಾ ಇದ್ರೆ ಬೇರೆ ಅನಾಹುತನೇ ನಡೆಯುತ್ತೆ ರಾಮ್. ವಿಧಿ ನಮ್ಮ ಬದುಕಿನ ಬಗ್ಗೆ ಏನ್ ತೀರ್ಮಾನ ಮಾಡಿದ್ಯೋ ಅದೇ ಆಗ್ಲಿ, ಆದ್ರೆ ನೀನ್ ಮಾತ್ರ ಅಲ್ಲಿ ಸತ್ಯ ಒಪ್ಕೋಬಾರ್ದು. ನೀನ್ ಸತ್ಯ ಒಪ್ಕೊಂಡ್ರೆ ನನ್ ಮೇಲೆ ಆಣೆ,
ಇವ್ರೇನು ಇನ್ನೂ ಬರ್ಲಿಲ್ವಲ್ಲಮ್ಮ? ಈ ಪ್ರೇಮ ಏನಾದ್ರೂ ಡೋಂಟ್ ವರಿ ಡ್ಯಾಡ್. ರಾಮ್ ಅವಳ ಮೇಲಿರೋ ಕೋಪನೆಲ್ಲ ತೀರ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ನನ್ಗೇನೋ ಹಾಗೆ ಅನ್ನಿಸ್ತಾ ಇಲ್ಲ. ಇರು, ನಾನು ಮಾತಾಡ್ತೀನಿ. ಅಧ್ಯಕ್ಷರೇ, ಈ ಬ್ರೇಕ್ ಯಾಕೆ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸತ್ಯ ಏನು ಅಂತ ರಾಣಿ ಒಪ್ಕೊಂಡಾಯ್ತು, ಸತ್ಯ ಏನು ಅಂತ ನನ್ನ ಮಗಳು ಹೇಳಾಯ್ತು. ಅದನ್ನ ರಾಮ್ ಆಗ್ಲಿ ಪ್ರೇಮ ಆಗ್ಲಿ ವಿರೋಧಿಸ್ತಾ ಇಲ್ಲ. ಅಂದಮೇಲೆ ತೀರ್ಪು ಕೊಡೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಿದ್ದೀರಾ? ಕೊಡಿ ತೀರ್ಪು. ರೀ ಸ್ವಾಮಿ, ನನ್ನ ತಮ್ಮ ಹೊಸಿ ಸಮಯ ಕೇಳವನೆ. ನ್ಯಾಯ ಸತ್ಯ ಅನ್ನೋದನ್ನ ಒಂದ್ ಪಕ್ಷದ ಪರವಾಗಿ ಕೊಡಕ್ ಹಾಕಿಲ್ಲ. ಎರಡು ಕಡೆಯವ್ರ ಮಾತು ಕೇಳ್ಬೇಕಾಯ್ತದೆ. ತೀರ್ಮಾನ ಆಗ್ಬೇಕು ಅಂದ್ರೆ ರಾಮು ಮಾತಾಡ್ಬೇಕು, ಪ್ರೇಮ ಅವರು ಮಾತಾಡ್ಬೇಕು. ಅಲ್ಲಿವರೆಗೂ ನೀವು ಹೊಸಿ ಹಮ್ಮಿಕೊಂಡಿರಿ ನಿಮ್ ಉತ್ಸಾಹನ. ಈ ದರ್ಪ ಎಲ್ಲ ನಡೆಯಲ್ಲ ಮಾದೇವ. ದರ್ಪನ ನಾನಿನ್ನೂ ದರ್ಪ ತೋರ್ಸಕ್ ಶುರುನೇ ಮಾಡ್ಕೊಂಡಿಲ್ಲ. ಶುರು ಮಾಡಿದ್ರೆ ಕತೆನೆ ಬೇರೆ ಆಯ್ತದೆ. ಹೀಗ್ ದಬ್ಬಾಳಿಕೆ ಮಾಡಿದ್ರೆ ನ್ಯಾಯ ಹೇಗ್ ತೀರ್ಮಾನ ಮಾಡಕ್ಕಾಗತ್ತೆ? ನಮ್ಮ ಮಹಾದೇವ ಮಾತಾಡೋದನ್ನ ದಬ್ಬಾಳಿಕೆ ಅಂತ ಯಾಕಂತ ಇದ್ದೀರಾ? ಅವನು ನಿಮ್ ಮಾತಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ ಅಷ್ಟೇ. ಅಧ್ಯಕ್ಷರೇ, ನಮ್ ರಾಮ್ ಮತ್ತೆ ಪ್ರೇಮ ಬರೋವರೆಗೂ ನಿರ್ಧಾರ ಮಾಡೋ ಹಾಗೆಲ್ಲ